ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಏನ್ ತಪ್ಪು ಮಾಡಿದ್ದೀನಿ ವೈದೇಹಿ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಯಾರು ಹೇಳ್ತಿದ್ದಾರೆ? ನೀವು ಯಾಕೆ ಹಾಗೆ ಯೋಚಿಸ್ತಿದ್ದೀರಾ? ಇಲ್ಲ ವೈದೇಹಿ, ಯಾರಿಗೂ ಏನೋ ದ್ರೋಹ ಮಾಡೇ ಇರ್ತೀನಿ. ಅದಕ್ಕೆ ನನ್ನ ಜೀವನ ಹೀಗಾಗಿದೆ. ಪ್ರೀತಿನೇ ಜೀವನ ಅನ್ಕೊಂಡೆ, ಆದರೆ ಪ್ರೀತಿಸಿದ ಹುಡುಗಿ ನನ್ನ ಜೀವನದಲ್ಲಿಲ್ಲ. ಕೊನೆ ಪಕ್ಷ ಹೆತ್ತವರಾದ್ರೂ ನನ್ನಿಂದ ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡ್ರೆ ಅವರು ಖುಷಿಯಾಗಿಲ್ಲ. ನಿಮ್ ತಪ್ಪು ಏನೂ ಇಲ್ವಲ್ಲ. ಆದ್ರೆ ವೈದೇಹಿ, ನೋಡೋರು ಕಾಣಿಸ್ತಿರೋದು ಅದೇ ಅಲ್ವಾ? ನನ್ನಿಂದ ನನಗೂ ಸಂತೋಷ ಇಲ್ಲ, ನನ್ನ ಮನೆಯವ್ರಿಗೂ ಸಂತೋಷ ಇಲ್ಲ. ಕೆಲವೊಂದ್ಸಲ ನಾನು ಯಾಕೆ ಬದುಕಿದ್ದೀನೋ ಅಂತ ಅನ್ಸ್ಬಿಡುತ್ತೆ. ನಿಜ ಅಲ್ವಾ? ನಾನು ಯಾಕೆ ಬದುಕ್ತಾ ಇದ್ದೀನಿ? ಯಾರಿಗೋಸ್ಕರ ಬದುಕ್ತಾ ಇದ್ದೀನಿ? ಮನೆತನದ ಬಗ್ಗೆ ಆಗ್ಲಿ, ನನ್ನ ಮಗಳ ಬಗ್ಗೆ ಆಗ್ಲಿ ಯಾರು ಅಪವಾದ ಮಾಡಕ್ ಬಂದ್ರು ಅದ್ರ ಪಾಪ ಅವ್ರಿಗೆ ಸುತ್ತಕೊಳ್ಳುತ್ತೆ. ವೈದೇಹಿಗ್ ಬೈದ್ರೆ ನಿನಗ್ಯಾಕೆ ಅಷ್ಟು ಕೋಪ ಬರ್ತಿದೆ ದೇವಾಂಶ್? ರೀ, ಏನಾಯ್ತ್ರಿ? ಅವನ ಹತ್ರ ಮಾತಾಡಿದ್ರಾ? ಅವನು ಊಟ ಮಾಡಿದ್ನೋ ಇಲ್ವೋ? ಯಾಕ್ರಿ ಏನು ಹೇಳ್ತಿಲ್ಲ? ಏನಾಯ್ತು ಹೇಳಿ.
ಏನು ಅಂದ್ರೆ ರೀ ಏನಾಯ್ತು ಏನಾಯ್ತ್ರಿ ರೀ ಏನಾಗ್ತದೆ ನೀರಾ ಹಾ ತರ್ತೀನಿ ರೀ ತಗೊಳ್ಳಿ ಕುಡಿರಿ ಯಾಕ್ರಿ ಮತ್ತೆ ಎದೆ ನೋಯ್ತಾ ಇದ್ಯಾ ಹಾಸ್ಪಿಟಲ್ಗೆ ಹೋಗೋಣವಾ ನಾನು ಹೋಗೋನ್ನ ಕರೀಲ ಅವನೇನು ಕರಿಬೇಡ ಕೌಸಲ್ಯ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಕೌಸಲ್ಯ ಸ್ವಲ್ಪ ದಯಾನ್ ಬರೋದಕ್ಕೆ ಹೇಳ್ತೀಯಾ ಈಗಂಥದ್ದು ಏನಾಯ್ತ್ರಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ್ನಲ್ಲ ನಿದ್ದೆ ಮಾಡಿ ವಿಶ್ರಾಂತಿ ತಗೊಳ್ಳೋದಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಒಂದು ಉಳಿದಿದೆ ಕೌಸಲ್ಯ ದಯಾನ ಕರಿ ಏನಾಯ್ತ್ರಿ ನಿಮ್ಗೆ ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಯಾಕೂ ಇಲ್ಲ ಮೊದಲು ನಾನು ಹೇಳಿದ್ ಮಾಡು ದಯಾನ ಕರಿ ವೈದೆ ಹೀಗ್ ಬೈದ್ರೆ ನಿನಗ್ಯಾಕೆ ಅಷ್ಟು ಕೋಪ ಬರ್ತಿದೆ ದೇವಾಂಶ್? ಏನಾಯ್ತಣ್ಣ? ಏನು ಇಲ್ವೋ ಕೂತ್ಕೋ ಹೇಳ್ತೀನಿ. ಕೌಸಲ್ಯ ಆ ವಿಲ್ ಪೇಪರ್ಸ್ನ ತಗೋ. ಈಗ ಅದೆಲ್ಲ ಯಾಕೋ? ಏನಾಗಿದ್ಯೋ ನಿನಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ಇಷ್ಟೊತ್ತರೆಗೂ ಏನೇನೋ ಮಾತಾಡ್ತಾ ಇದ್ರು. ಕೌಸಲ್ಯ ನನಗೆ ಹೆಚ್ಚು ಮಾತಾಡೋಷ್ಟು ಶಕ್ತಿ ಇಲ್ಲ. ಮೊದಲು ಆ ವಿಲ್ ಪೇಪರ್ಸ್ನ ತಗೊಂಡ್ ಬಾ. ನಿನಗೆ ಹೇಳ್ತಾ ಇರೋದು ಕೌಸಲ್ಯ, ಹೋಗಿ ತಗೊಂಡ್ ಬಾ. ಇದೆಲ್ಲ ನಮ್ಮ ಆಸ್ತಿಗೆ ಸಂಬಂಧಪಟ್ಟಿರುವಂಥ ವಿಲ್ ಪೇಪರ್ಸ್ಗಳು. ಆ ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ನಾನು ಹೇಳ್ದ ಹಾಗೆ ಬರಿ. ಹೇಳೋಣ. ರಘುನಂದನ ರಾಮ ಜ್ಯೇಷ್ಠ ಪುತ್ರನಾದ ದಶರಥ ರಾಮ ಅನ್ನೋ ನಾನು ಸ್ಥಿತಿ ಪ್ರಜ್ಞೆ ಇಟ್ಕೊಂಡು ಬರೆಸ್ತಿರೋಂಥ ವಿಲ್ ಇದು. ವಿಲ್ ಬರಿತಾ ಇದೀಯಾ?
ಈಗ್ಲೇ ಜವಾಬ್ದಾರಿ ಯಾಕೆ ಒಪ್ಪಿಸ್ತಾ ಇದೆಯೋ? ನಾಳೆ ನಡಿಬೇಕಾಗಿರೋ ಕಾರ್ಯಕ್ರಮಕ್ಕೆ ಜವಾಬ್ದಾರಿನ ಈಗಲೇ ಒಪ್ಪಿಸ್ಬೇಕಲ್ವಮ್ಮ? ನೀನ್ ಬರಿದಯ ಕಾಯ ವಾಚ ಮನಸ ವಂಶ ಪಾರಂಪರ್ಯವಾಗಿ ಬರ್ತಾ ಇರೋ ನನ್ನ ಎಲ್ಲ ಜವಾಬ್ದಾರಿಗಳನ್ನ, ಹಕ್ಕುಗಳನ್ನ ಚಿರಂಜೀವಿ ಚಿರಂಜೀವಿ ವಾಲಿಗೆ ಕೊಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಏನ್ರಿ ಇದು? ಇಷ್ಟು ಯೋಚನೆ ಮಾಡಿ ನೀವು ತಗೊಂಡಿರೋ ನಿರ್ಧಾರ ಇದೇನಾ? ಅಂದ್ರೆ ನಮ್ಮ ಮಗ ತಪ್ಪು ಮಾಡಿತಾನೆ ಅಂತ ನೀವು ನಂಬ್ತಾ ಇದ್ದೀರಾ? ಕೌಸಲ್ಯ, ನಾನು ತುಂಬ ಆಲೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ. ಇಲ್ಲ ಕಣೋ, ನೀನ್ ಯೋಚಿಸಿ ಮಾಡಿರೋ ತೀರ್ಮಾನ ಅಲ್ಲ ಇದು. ಎಲ್ರ ಮಾತ್ ನಂಬಿ ತೀರ್ಮಾನ ತಗೊಂಡಿದ್ಯಾ. ನನ್ ಮೊಮ್ಮಗ ತಪ್ಪು ಮಾಡ್ತಾನ, ಅವನಿಗೆ ಅರ್ಹತೆ ಇಲ್ಲ ಅಂತ ನಿರ್ಧಾರ ಮಾಡ್ತಿದ್ಯಾ? ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ನೀನು ತಪ್ಪು ಮಾಡ್ತಾ ಇದೀಯ ದಶರಥ ರಾಮ. ಯಾವ ತಂದೆನೂ ತನ್ನ ಮಗನ ಬಗ್ಗೆ ಇಷ್ಟು ಕಠಿಣವಾದ ನಿರ್ಧಾರ ತಗೊಳ್ಳಲ್ಲಮ್ಮ. ಒಂದ್ ವೇಳೆ ತಗೊಂಡಿದ್ದಾನೆ ಅಂದ್ರೆ ಯಾವುದೋ ಒಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. ಎಲ್ಲಾನು ಹೊರಗಡೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೇ. ನೀನ್ ಬರಿದಯ ಎಲ್ಲಿದ್ದೆ? ಚಿರಂಜೀವಿ ವಾಲಿಗೆ ಒಪ್ಪಿಸ್ಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀನಿ. ಬರ್ದಾಯ್ತಾ? ಬರ್ದಿದ್ದೀನಿ ಅಣ್ಣ. ಆ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸುವಂತ ವಾರಸುದಾರನಿಗೆ ಸೇರಬೇಕು ಅನ್ನೋದು ನನ್ನ ಆಸೆ ಆಗಿದೆ. ವಾಲಿ, ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಿಸ್ತೀಯ ಅಲ್ವಾ? ಇದು ತುಂಬಾ ದೊಡ್ಡ ಜವಾಬ್ದಾರಿ ದೊಡ್ಡಪ್ಪ. ನನ್ನ ಶಕ್ತಿಗೆ ಮೀರಿದ್ದೆ. ಆದರೂ ನಿಮ್ಮ ಆದೇಶನ ತಪ್ಸಕ್ಕಾಗತ್ತಾ? ಎಷ್ಟು ಕಷ್ಟ ಆದರೂ ನಿಭಾಯಿಸ್ತೀನಿ. ಕೊನೆಯಲ್ಲಿ ನನ್ನ ಹೆಸರು ಬರೆದು ನನಗೆ ಕೊಡು. ದೊಡ್ಡಮ್ಮ, ನಾನಿದ್ದೀನಿ ದೊಡ್ಡಮ್ಮ. ಈ ಕ್ಷಣದಿಂದ ಎಲ್ಲ ಜವಾಬ್ದಾರಿನೂ ನಂದೆ. ಎದ್ದೇಳಿ ದೊಡ್ಡಪ್ಪ.
ಈ ಮನೆಗೆ ಏನೋ ಅರಿಷ್ಟ ಹಿಡಿದಿದೆ. ಇಲ್ಲಾಂದ್ರೆ ಬಂಗಾರದಂತೆ ನನ್ನ ಮೊಮ್ಮಗನಿಗೆ ಹೀಗೆ ಅನ್ಯಾಯ ಆಗ್ತಿರ್ಲಿಲ್ಲ. ಇದನ್ನ ನಿನ್ನ ಹತ್ರ ಹುಷಾರಾಗಿಟ್ಕೋ ದಯಾ. ನಾಳೆ ಹೋಮ ಆದ್ಮೇಲೆ ಇವನು ಒಪ್ಸೋಣ. ಹುಷಾರು ದೊಡ್ಡಪ್ಪ, ಸ್ವಲ್ಪ ರೆಸ್ಟ್. ಯಾಹೂ! ನನ್ನ ಕನಸು ಈಡೇರ್ತು, ನನ್ನ ಜೀವನೋದ್ದೇಶ ನೆರವೇರ್ತು. ಇದೆಲ್ಲದಕ್ಕೂ ಕಾರಣ ನೀನೇ ಊರ್ಮಿಳ. ಏನ್ ಮಾಡಿ ನೀನು ಋಣ ತೀರಿಸ್ಬೇಕು? ದೇವಸ್ಥಾನ ಕಟ್ಟಿಸ್ಲಾ? ಅದರಲ್ಲಿ ಬಂಗಾರದಿಂದ ಮಾಡಿರೋ ನಿನ್ನ ವಿಗ್ರಹನ ಇಟ್ಟು ಡೈಲಿ ಪೂಜೆ ಮಾಡಿಸ್ತೀನಿ. ನನ್ನ ಮನಸ್ಸಲ್ಲಿ ಯಾವತ್ತೂ ನಿನಗೆ ಗುಡಿ ಕಟ್ಟಿ ಪೂಜಿಸಿದ್ದೀನಿ ದೇವಿ. ಅದ್ರ ಮುಂದೆ ಈ ದೇವಸ್ಥಾನ ಪೂಜೆ ಇಲ್ಲ ಯಾಕೆ? ಹೇಳು ಹೇಳು, ನಿಂಗೇನ್ ಬೇಕು? ನನಗಂತೂ ಇವಾಗ ಏನ್ ಮಾಡ್ಬೇಕು ಅಂತ ಅನಿಸ್ತಿದೆ ಗೊತ್ತಾ? ನಿನ್ನನ್ನ ಎತ್ಕೊಂಡು ಗಾಳಿಲಿ ಗಿರ ಅಂತ ತಿರುಗಿಸಿ ನಿನ್ನನ್ನ ಗಟ್ಟಿಯಾಗಿ ಅಪ್ಕೊಳ್ಳೋಣ ಅನಿಸ್ತಿದೆ. ಆತರ ಪಟ್ರೆ ಎಲ್ಲ ವೇಸ್ಟ್ ಆಗೋಗುತ್ತೆ. ಇನ್ನು ಏನ್ ಬೇಕು ನಿಂಗೆ? ನಿನ್ ಕಣ್ಣು ಮುಂದೆನೆ ದೊಡ್ಡಪ್ಪ ನನ್ನ ಹೆಸರು ಬರ್ದಿದ್ದಾರೆ ಅಲ್ವಾ? ಇವಾಗ ನಾನೇ ವಾರಸ್ದಾರ, ನಾನೇ ಮಹಾರಾಜ. ಈ ಉತ್ಸಾಹನೇ ಬೇಡ. ಕೈಗೆ ಬರೋ ತುತ್ತೆಲ್ಲಾನು ಬಾಯಿಗೆ ಹೋಗ್ಬೇಕು ಅಂತ ಇಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಈ ಆಸ್ತಿ ಸಿಗಲ್ವಾ ಅಥವಾ ನೀನ್ ಸಿಗಲ್ವಾ? ದೊಡ್ಡಪ್ಪ ಸೈನ್ ಮಾಡಿದ್ದಾಯ್ತು. ಆಸ್ತಿ ಬಗ್ಗೆ ಯಾವ ಟೆನ್ಷನ್ ಇಲ್ಲ ಈಗ. ನೀನೇನಾದ್ರೂ ಕೈ ಕೊಡ್ತಾ ಇದೀಯಾ? ಆ ನಗುಗೆ ಅರ್ಥ ಏನು? ನೋಡು, ರಾಣಿ ಬೇಕು ಅಂದ್ರೆ ರಾಜ್ಯ ಪಡ್ಕೋ ಅಂದೆ. ಇವಾಗ ಇಡೀ ರಾಜ್ಯ ನನ್ನ ಹತ್ರ ಇದೆ. ಅದಕ್ಕೆ ರಾಣಿ ನೀನೇ. ಹೇಳಿದ್ನಲ್ಲ, ಈ ಉತ್ಸಾಹ ಬೇಡ ಅಂತ. ನೆಮ್ಮದಿಯಿಂದ ಮಲ್ಕೋ. ಬೆಳಿಗ್ಗೆ ತುಂಬಾ ಕೆಲಸಗಳಿದೆ.
ಎಲ್ಲ ಕೈಗೆ ಸಿಕ್ಕ ಮೇಲೆ ನೀನ್ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತೀಯ?